ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವಿಲೇಜ್ ಲೈಫ್ ಸ್ಟೈಲ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನೆಂದರೆ, ನಮ್ಮ ಚಾಮರಾಜನಗರದಲ್ಲಿ ಫಲಪುಷ್ಪ ಪ್ರದರ್ಶನ 2026 ಆಯೋಜಿಸಲಾಗಿದ್ದು ಸರ್ವರಿಗೂ ಸುಸ್ವಾಗತ. ಜಿಲ್ಲಾಡಳಿತ ಭವನದ ಆವರಣದಲ್ಲಿತ್ತು. ಅದನ್ನು ನಾವು ನೋಡಕ್ಕೆ ಹೋಗಿದ್ದು. ಅದೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ. ಹೂಗಳ ಪಾಠ ಎಲ್ಲರಿಗೂ ಸ್ವಾಗತ ಮಾಡ್ತಿದ್ರು. ಅದನ್ನು ನೋಡ್ಬಿಟ್ಟು ತುಂಬ ಚೆನ್ನಾಗಿತ್ತು. ಅದನ್ನೇ ವಿಡಿಯೋ ಮಾಡ್ಕೊಂಡು ನಾವು ಫಸ್ಟ್ ಎಂಟ್ರೆನ್ಸೇ ಸಿಕ್ಕಿದೆ ನಮಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರದ್ದು. ಚೆನ್ನಾಗಿತ್ತು. ಇದನ್ನು ನೋಡಿ ಸ್ವಲ್ಪ ಖುಷಿ ಆಯಿತು. ಒಂದು ಕಡೆ ಬೇಜಾರಾಯಿತು, ಅವ್ರು ಇದರಿಂದ ಚೆನ್ನಾಗಿರ್ತೈತೆ ಅಂತ. ಹಾಗೆ ಇಲ್ಲಿ ನೀರು ಇದು ಒಂಥರ ಸ್ಟ್ಯಾಚು ಒಂಥರ ಚೆನ್ನಾಗಿತ್ತು. ನೀರು ರಾತ್ರಿ ಹೊತ್ತು ಲೈಟ್ ನೋಡಿ. ಹಾಗೆ ನಾವು ಸ್ಟಾಲ್ ಕಡೆ ಹೋದವು. ಈ ಕಡೆ ಜಿಲ್ಲಾ ಪಂಚಾಯತಿ ಕೈ ಮಗ್ಗಗಳದ್ದು ಆ್ಯಡ್ ಮಾಡಿದ್ರು, ಮತ್ತು ಕೈ ಮಗ್ಗಗಳು ಸ್ಯಾರಿ ಇದೆಲ್ಲ ಇತ್ತು. ಅದನ್ನು ನೋಡ್ಕೊಂಡು ಮತ್ತು ಬೆಡ್ಶೀಟು ಬಿಟ್ಟು ಇದೆಲ್ಲ ಇತ್ತು. ಅದು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಅದನ್ನು ನೋಡ್ಕೊಂಡು ಅವಳು ಹಾಯ್ ಮಾಡಿಬಿಟ್ಟು, ಮತ್ತು ಇದು ಮಣ್ಣಿನಿಂದ ಮಾಡಿರೋದು. ಇದೆಲ್ಲ ಚೆನ್ನಾಗಿತ್ತು. ಒಂಥರ ಮಡಿಕೆಗಳು, ಇದು ಮನೆ ಡೆಕೋರೇಟಿವ್ ಐಟಮ್ಸು, ಶೋಕೇಸ್ಗೆ ಇಡುವಂಥದ್ದು, ಮನೆ ಅಂದ ಹೆಚ್ಚಿಸುವಂಥ ಕುಶಲಕರವಾದ ಸಾಮಗ್ರಿಗಳು ಎಷ್ಟು ಚೆನ್ನಾಗಿತ್ತು ಅನ್ಸುತ್ತೆ. ಇದು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಕ್ಷೇತ್ರದವರಿಂದ ಈ ಸ್ಟಾಲ್ ಇಟ್ಟಿದ್ರು. ಮತ್ತು ಇದೊಂದು ಚೆನ್ನಾಗಿದೆ. ದೀಪದ ಅದು ಅಲಂಕಾರ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ರು. ಮತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ಇದು ಹೋದ ಸರಿ ನಾವು ಇನ್ನೊಂದು ವೀಡಿಯೋ ನೋಡಿದಾಗ ಅಲ್ಲಿ ಇಟ್ಟಿದ್ರು. ಇನ್ನೊಂದು ಫಂಕ್ಷನ್ ಇತ್ತು ಅಲ್ಲಿ, ಅಂದರೆ ಕಪ್ಪು ಅರಿಶಿನ ಮತ್ತು ಔಷಧಿ ಗುಣ ಇರುವುದು ಅಂತ. ಹಂಗೆ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಮತ್ತು ವಿವರಣೆ, ಮತ್ತು ಅದೊಂದು ಮರ ಥರ ಮಾಡಿ ಅಲ್ಲಿ ಅವ್ರದ್ದೊಂದು ಫೋಟೋ ಅಂದರೆ ಅಲ್ಲೆಲ್ಲ ಸೆಲ್ಫಿ ಪಾಯಿಂಟ್ ಎಲ್ಲ ಇತ್ತು. ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತಗೊಂಡು ಅದು ನೆಕ್ಸ್ಟ್ ಎಲಿಫೆಂಟ್ದು ಫ್ಲವರ್ ಮಾಡಿ ಎಲಿಫೆಂಟ್ ಸ್ಟ್ಯಾಚು ಮಾಡಿದರು. ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು, ಮತ್ತು ಹೃದಯದ್ದು ಇಲ್ಲಿ ಫ್ಲವರಲ್ಲಿ ಸ್ಟ್ಯಾಚು ಎಲ್ಲ ಮಾಡಿ ಸೆಲ್ಫಿ ಪಾಯಿಂಟ್, ಮತ್ತು ಫಿಶ್ದು ಹಿಂಗೆ ನೋಡ್ತಾ ಸುತ್ತ ಹಂಗಂಗೆ ಸ್ವಲ್ಪ ಕತ್ಲೆ ಐತೆ ಎಲ್ಲ ನೋಡ್ಕೊಂಡು ಅದನ್ನೇ ವೀಡಿಯೋ ಮಾಡ್ಕೊಂಡು. ಇದು ಇಂಡಿಯಾ, ಇದು ಚೆನ್ನಾಗಿತ್ತು. ಇಂಡಿಯಾ ಸ್ಟ್ಯಾಚು ಥರ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಒಳಗಡೆ ಬಂದು ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗುವಂಥ ಟೆಡ್ಡಿ ಥರ. ಮತ್ತು ಇದು ಹಳ್ಳಿ ಜನರ ಜೀವನ ಹೇಗಿರುತ್ತೆ, ಹಳ್ಳಿ ಜನರ ಕೃಷಿ ಬಗ್ಗೆ ಯಾವ ಥರ ಇರುತ್ತೆ, ನೀರಾವರಿ ಅದ್ರ ಬಗ್ಗೆ ಕೃಷಿ ಇಲಾಖೆ ಕಡೆಯಿಂದ ಮಾಡಿರೋದು. ಯಾವ್ಯಾವ ಥರ ಬೆಳೆಗಳು ಬೆಳೆದಿದ್ರು, ಹೂವುಗಳು, ದವಸ ಧಾನ್ಯಗಳ ಮಿಶ್ರ ಬೆಳೆ, ಈ ಥರ ಎಲ್ಲ ಥರದ್ದು, ಅಂದರೆ ಜೇನು ಸಾಗಾಣಿಕೆ, ಹೂಗಳು ಮತ್ತು ಮಿಶ್ರ ಬೆಳೆ, ಈ ಥರ ಎಲ್ಲ ಮಾಡಿದ್ರು. ಮತ್ತು ಕೃಷಿ ಉಂಡೆ ಮತ್ತು ಎಲ್ಲ ಥರ ಬೆಳೆಗಳು ಮತ್ತು ಡ್ರಿಪ್ ಅದೆಲ್ಲ ಮಾಡಿದ್ರು. ಮತ್ತು ಇನ್ನೊಂದು ಕಡೆ ನೋಡ್ಬೇಕಾದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಥರ ಇರುತ್ತೆ ಒಂದು ನೀಲನಕ್ಷೆ, ಅಂದರೆ ಎಲ್ಲ ದವಸ ಧಾನ್ಯಗಳಿಂದ ತರಕಾರಿಗಳಿಂದ ಒಂದು ಚಿತ್ರಣ ಮಾಡಿದ್ರು. ಒಂದು ಸ್ವಲ್ಪ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಇದನ್ನು ನೋಡೋಕ್ಕೆ ಒಂದು ಸ್ವಲ್ಪ ಏನಾದರೂ ಇದು ನಮ್ಮ ಹೈಟ್ಗೆ ಐತಲ್ಲ, ಸ್ವಲ್ಪ ನೋಡೋಕ್ಕೆ ಕ್ಲಿಯರಿಟಿ ಕಾಣ್ತಾ ಇಲ್ಲ, ಚೆನ್ನಾಗಿತ್ತು ಅದನ್ನು. ಆಮೇಲೆ ಇದು ಮನೆ ಮತ್ತು ಮನೆ ತೋಟ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಸುತ್ತಮುತ್ತ ನಾವು ಏನೆಲ್ಲ ಬೆಳೆಗಳು ಬೆಳಿಬೋದು, ತರಕಾರಿಗಳು, ಹೂವಿನ ಗಿಡಗಳು, ಮನೆ ಸುತ್ತಮುತ್ತ ಯಾವ ಥರ ವಾತಾವರಣ ಇರುತ್ತೆ ಅದನ್ನು ಚಿಕ್ಕದಾಗಿ ಮಾಡಿದ್ದು ಸ್ವಲ್ಪ ಚೆನ್ನಾಗಿತ್ತು. ಮನೆ ಮುಂದೆ ಹೂವಿನ ಗಿಡಗಳು, ಕೈ ತೋಟ, ಕರಿಬೇವು ಗಿಡ, ಈ ಥರ ಸೊಪ್ಪು ತರಕಾರಿಗಳಿಟ್ಟು. ಮತ್ತು ಈ ಕಡೆ ನೋಡ್ಬೇಕಾದ್ರೆ ಹಣ್ಣು ತರಕಾರಿಗಳು ಮತ್ತು ಬಾಳೆಕಾಯಿ, ಯಾವ ಥರದ್ದು ಹೊಸ ತರಕಾರಿಗಳು, ಯಾವ ವಿವಿಧ ತರಕಾರಿ ದವಸ ಧಾನ್ಯಗಳು ಅದೆಲ್ಲ ಇಟ್ಟರು. ಯಾವ ಥರ ತಳಿ ತರಕಾರಿ ಬೆಳೆಗಳು, ದವಸ ಧಾನ್ಯಗಳು ಅದನ್ನೆಲ್ಲ ಫೋಟೋ ಇಟ್ಟು ಅದ್ರ ಬಗ್ಗೆ ಎಲ್ಲ ಒಂದೊಂದು ಬರ್ತಿದ್ರು. ಎಲ್ಲ ಥರ ರಸಬಾಳೆ, ಏನೋ ಸುಮಾರು ಬಾಳೆಗಳಿದ್ವಲ್ಲ ಅದು, ಮತ್ತು ತರಕಾರಿಗಳು, ಹಣ್ಣುಗಳ ಬಗ್ಗೆ ಎಲ್ಲ ಬರೆದು ಹಾಕಿದರು. ಹಂಗೆ ತರಕಾರಿ ಮತ್ತು ಹಣ್ಣುಗಳೆಲ್ಲ ನೋಡ್ಕೊಂಡು ಹಂಗೆ ಬಂದು ಮತ್ತು ಎಳ್ಳೀರಲ್ಲೂ ಥರ ಬರುತ್ತೆ. ಮತ್ತು ಪರಂಗಿ ಹಣ್ಣು, ಟೊಮೊಟೊ 2 ಥರ ಇತ್ತು, ಹಣ್ಣು ಎಲ್ಲ ಥರ ಇತ್ತು. ನೋಡ್ತಿದ್ರೆ ಚೆನ್ನಾಗಿತ್ತು. ಅಂದರೆ ನಮ್ಮ ರೈತರಿಗೆ ಈ ಥರ ಫಂಕ್ಷನ್ ಮಾಡಿ ಸಪೋರ್ಟ್ ಮಾಡೋದ್ರ ಜೊತೆ ಅವ್ರಿಗೆ ಬೆಳೆಗಳಿಗೂ ಸರಿಯಾಗಿ ಬೆಂಬಲ ಕೊಟ್ಟರೆ ಇನ್ನೂ ಇದೈತೆ. ಮತ್ತು ಇದೊಂಥರ ಇದು ಚೆನ್ನಾಗಿತ್ತು. ತರಕಾರಿ ಸೊಪ್ಪುಗಳನ್ನು ಕಡಿಮೆ ಜಾಗದಲ್ಲಿ ಯಾವ ಥರ ಬೆಳಿಬೋದು, ಇದೊಂದು ತರಕಾರಿ ಸೊಪ್ಪುಗಳು ಇದ್ರ ಒಂದು ಚೆನ್ನಾಗಿತ್ತು. ಮತ್ತು ಅದು ನೆಕ್ಸ್ಟು ಇಲ್ಲೊಂಥರ ಸ್ಟ್ಯಾಚು ಥರ ಮಾಡಿ, ಅಂದರೆ ಹಣ್ಣುಗಳಲ್ಲಿ ದೊಡ್ಡ ವ್ಯಕ್ತಿಗಳು ಮತ್ತು ಹಣ್ಣುಗಳಲ್ಲಿ ಸುಮಾರು ಸಾಲು ಮರದ ತಿಮ್ಮಕ್ಕ ಮತ್ತು ಸ್ವತಂತ್ರ ಹೋರಾಟಗಾರ ಅಂಬೇಡ್ಕರ್, ಮಹಾತ್ಮ ಗಾಂಧಿ ಇನ್ನೂ ಮುಂತಾದವರದ್ದು ಚಿತ್ರಣಗಳನ್ನು ಇಲ್ಲಿ ಹಣ್ಣುಗಳಲ್ಲಿ ಚಿತ್ರ ಬಿಡಿಸಿ ಅದನ್ನು ಸ್ಟ್ಯಾಚು ಥರ ಮಾಡಿಟ್ಟರು. ಶಿವದು ಮತ್ತು ದೇವರ ಶಿವ ಮತ್ತು ಗಣೇಶ ಈ ಥರದ್ದೆಲ್ಲ ಸ್ಟ್ಯಾಚು ಮಾಡಿ ಇಟ್ಟಿರು. ಈ ಕಡೆ ನೋಡ್ಬೋದು ಹಣ್ಣುಗಳದ್ದು ಮತ್ತು ಡ್ರೈ ಫ್ರೂಟ್ಸ್ ಯಾವ್ಯಾವ ಥರ ಇತ್ತು ಅದು. ಮತ್ತು ನೆಕ್ಸ್ಟು ಇದು ಫ್ಲವರ್ ಪಾಟ್ ಡೆಕೋರೇಟಿವ್ ಹೂಗಳು, ಫ್ಲವರ್ ಇದೆ ಎಲ್ಲ ಚೆನ್ನಾಗಿತ್ತು ಹೂಗಳು. ಮತ್ತು ಇದು ಡ್ರ್ಯಾಗನ್ ಫ್ರೂಟ್ ಸಸಿ, ಮತ್ತು ಇದು ಈರುಳ್ಳಿನ ಯಾವ ಥರ ಶೇಖರಣೆ ಮಾಡ್ತಾರೆ, ಸಣ್ಣ ಈರುಳ್ಳಿ ಅದು. ಮತ್ತು ಹಸಿರು ಗಾಜಿನ ಮನೆ, ಹಸಿರು ಅಂದರೆ ನರ್ಸರಿಗಳಲ್ಲಿ ಯಾವ ಥರ ಇದು ಮಾಡ್ತಾರೆ ಅದೊಂದು ಚಿತ್ರಣ ಇತ್ತು. ಅದು ಚೆನ್ನಾಗಿತ್ತು. ಒಂಥರ ಏನೋ ಒಂದು ನೋಡೋಕೆ ಖುಷಿ ಆಯ್ತು. ಹಂಗೆ ರೈತರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹ್ಯಾಪಿ ರಿಪಬ್ಲಿಕ್ ಡೇ ಇದ್ರ ಬಗ್ಗೆ ಒಂದು ಸ್ಟ್ಯಾಚು ಮಾಡಿತ್ತು. ಮತ್ತು ಗಣರಾಜ್ಯೋತ್ಸವದ ಬಗ್ಗೆ ಇದೊಂದು ಚೆನ್ನಾಗಿತ್ತು. ಸೆಲ್ಫಿ ಪಾಯಿಂಟ್ ಮತ್ತು ಫೋಟೋಸ್ ಎಲ್ಲ ತಗೊಂಡು. ನೆಕ್ಸ್ಟು ಇನ್ನೊಂದು ಸ್ಟಾಲ್ ಅಂದರೆ
ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯವ್ರ ಕಡೆಯಿಂದ ಹಸುಗಳ ಬಗ್ಗೆ ಒಂದು ಇದು ಮಾಡಿದರು. ಹಸುಗಳು ಯಾವ್ಯಾವ ಥರ ಇರುತ್ತೆ ಅದರದ್ದು ಚಿತ್ರಣ ಇತ್ತು. ನೋಡ್ಬೋದು ಇಲ್ಲಿ ಗಿರಿರಾಜ್ ಕೋಳಿ ತಳಿ ಮತ್ತು ಮೂರ್ಖ ಎಮ್ಮೆ ತಳಿ ಹಸುದು ಇದೆಲ್ಲ ನೋಡ್ಕೊಂಡು ಒಂದೊಂದು ಅಂದರೆ ಗೊಂಬೆ ಥರ ಇತ್ತು. ಅದನ್ನು ನೋಡ್ಕೊಂಡು ಮತ್ತು ಇದು ಮರಿ ಇದೆಲ್ಲ ಹಸುದು ಅದೆಲ್ಲ ಇತ್ತು. ಹಸುವಿನ ಗರ್ಭಕೋಶ, ಕರುವಿನ ಲಿವರ್, 8 ಕಾಲಿನ ಕುರಿಮರಿ ಇದೆಲ್ಲ ಗರ್ಭಕೋಶ ಆಗಿರುತ್ತೆ. ಇದನ್ನು ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಗೊತ್ತಿರಲ್ಲ ಯಾವ ಥರ ಇರುತ್ತೆ ಅಂತ. ನಮ್ಮ ಹಳ್ಳಿಲಿ ಹುಟ್ಟಿ ಬೆಳೆದಿರೋರಿಗೆಲ್ಲ ಗೊತ್ತಿರುತ್ತೆ. 3 ತಿಂಗಳ ಮೇಕೆಯ ಭ್ರೂಣ, 2 ತಲೆ ಕರುವಿನ ಭ್ರೂಣ ಇದೆಲ್ಲ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ಕೊಂಡು ಅಂದರೆ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಇದೆಲ್ಲ ಚೆನ್ನಾಗಿತ್ತು ನೋಡ್ತಾ. 8 ತಿಂಗಳ ಹಸುವಿನ ಭ್ರೂಣ ಅಂದರೆ ವಿಸ್ಮಯವಾಗಿ ಮತ್ತು ಪ್ರಕೃತಿ 7 ತಿಂಗಳ ಹಸುವಿನ ಭ್ರೂಣ ಪ್ರಕೃತಿದು ವಿಸ್ಮಯವಾದ ಮತ್ತು ವಿಶೇಷವಾದ ಪ್ರಕೃತಿಯ ಹೊಸ ಹೊಸ ವಿಸ್ಮಯ ವಿಷಯಗಳು ನಮ್ಗೆ ಗೊತ್ತಿರಲ್ಲ. ಅದನ್ನು ಇಲ್ಲಿ ಒಂಥರ ಮ್ಯೂಸಿಯಂ ಥರ ಮಾಡಿದ್ರು, ಚೆನ್ನಾಗಿತ್ತು, ಮಕ್ಕಳಿಗೆ ಉಪಯೋಗ ಆಯ್ತಿತ್ತು. ಮತ್ತು ಸ್ಕೂಲಲ್ಲಿ ಅವರು ಟೀಚರ್ಗೆ ಗೊತ್ತಿರೋ ಅವರು ಬಂದು ತೋರಿಸಿ ಚೆನ್ನಾಗಿರ್ತಿತ್ತು. ಅದು ನೆಕ್ಸ್ಟು ನಾವು ನೋಡ್ಬೋದು ಮೀನುಗಾರಿಕೆ ಇಲಾಖೆಯವ್ರು ಮಾಡಿದ್ರು. ಇದು ಎಲ್ಲ ಥರದ ಮೀನುಗಳೆಲ್ಲ ಇದು ಮಾಡಿದ್ರು. ಇದನ್ನು ನೋಡ್ಕೊಂಡು ಹೋಗಿ ಮೀನಿಗೆ ಯಾವ ಥರ ಬಿತ್ತನೆ ಮಾಡಬೇಕು ಅದೇನು ಅಂತ ಎಲ್ಲ ಮಾಡಿದ್ರು. ಮೀನಿಂದು ಪಾಠಗಳೆಲ್ಲ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ತರಾವರಿ ಮೀನು ಮತ್ತು ನಮ್ಮ ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ರು ಮೀನುಗಳ ಬಗ್ಗೆ. ಆಮೇಲೆ ಫಿಶ್ ಅಂತ ಇದು ಮನೇಲಿ ಇಟ್ಕೋತಾರೆ ಅಪ್ವಾಸ್ ಆ ಥರ ಇತ್ತು, ಚೆನ್ನಾಗಿತ್ತು. ಗೋಲ್ಡ್ ಫಿಶ್ಶು ಈ ಥರ ಕಾರ್ಯಕ್ರಮಗಳು ಮಾಡೋದನ್ನು ರೈತರಿಗೆ ಉತ್ತೇಜನ ಮತ್ತು ಗೌರವ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಬೆಳೆದ ಬೆಳೆಗೆ ತಕ್ಕ ಪ್ರತಿಫಲ ಕೊಡಬೇಕೆಂದು ಇಷ್ಟಪಡುತ್ತೇನೆ. ಇದು ಮೀನುಗಾರಿಕೆ, ಮೀನು ಹಿಡಿಯುವ ಬಲೆ ಮತ್ತು ಅದರದೊಂದು ಇದು ಜಾಕೆಟ್ ಎಲ್ಲ ಇತ್ತು. ಅದನ್ನು ವಿಡಿಯೋ ಮಾಡ್ಕೊಂಡು ಸುತ್ತ. ನೆಕ್ಸ್ಟ್ ಗ್ರಾಮೀಣ ಕೈಗಾರಿಕೆ ಇಲಾಖೆ. ಇದು ನಮ್ಮ ಚಾಮರಾಜನಗರದಲ್ಲಿ ಯಾವ್ಯಾವ ಥರ ಗ್ರಾಮೀಣ ಇಲಾಖೆ ಹೆಣ್ಮಕ್ಳಿಗೆ ಸಹಾಯ ಸಂಘಗಳಿಂದ ಟ್ರೈನಿಂಗ್ ಕೊಟ್ಟರೆ ಅದೆಲ್ಲ ಚಿತ್ರಣ ಹಾಕಿದ್ರು. ಮತ್ತು ಜಿಲ್ಲಾ ಪಂಚಾಯತಿಂದ ನಮ್ಮ ಚಾಮರಾಜನಗರದಲ್ಲಿ ಪ್ರೈಸ್ ಬಂತಲ್ಲ ದಸರಾ ಪ್ರೋಗ್ರಾಮಲ್ಲಿ, ಅದರದ್ದು ಸ್ಟ್ಯಾಚು ಫೋಟೋಸ್ಗಳೆಲ್ಲ ಹಾಕಿದ್ರು. ಈ ಸರಿ 2025 ಸಾಲಲ್ಲಿ ಮೈಸೂರಿನ ದಸರಾದಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದು ಸ್ತಬ್ಧಚಿತ್ರ, ಅದರದ್ದು ಫೋಟೋಸ್ ಎಲ್ಲ ಹಾಕಿದರು. ಚೆನ್ನಾಗಿತ್ತು. ಇನ್ನೂ ನಮ್ಮ ಚಾಮರಾಜನಗರ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾಮರಾಜನಗರ ನಂಬರ್ 1 ಪ್ಲೇಸಲ್ಲಿ ಬರಬೇಕು. ಹೂಗಳು ಫ್ಲವರ್ಗಳಂತೂ ಚೆನ್ನಾಗಿತ್ತು. ಇದು ಮಕ್ಕಳಿಗಂತೂ ಸೆಲ್ಫಿ ಪಾಯಿಂಟು ಇಷ್ಟಪಟ್ಟು ಎಲ್ಲ ತಗೋತಾಯಿದ್ರು. ಮತ್ತು ಹೆಣ್ಮಕ್ಳಿಗೆ ಇಷ್ಟ ಆಗೋ ಜುವೆಲ್ಸು, ಸರ, ಬಳೆಗಳೆಲ್ಲ ಇತ್ತು. ಇದನ್ನು ನೋಡ್ಕೊಂಡು ಮತ್ತು ಬಟ್ಟೆಗಳು, ನೈಟಿ ಹಾಗೆ ನೋಡ್ಕೊಂಡು ಕಾಟನ್ ಸ್ಯಾರೀಸ್ ಎಲ್ಲ ಇತ್ತು. ನೆಕ್ಸ್ಟ್ ಇಲ್ಲಿ ಬಂದು ಇದು ಸ್ಯಾರೀಸ್ ಇದೆಲ್ಲ ಸ್ಮೂತಾಗಿತ್ತು ನೋಡ್ದು. ಹಾಗೆ ಸ್ಯಾರಿ ಪರ್ಚೇಸ್ ಮಾಡೋದ್ರಲ್ಲಿ ತುಂಬ ಜನ ಬ್ಯುಸಿಗಿದ್ರು. ಅದನ್ನು ನೋಡ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾಲ್ ಹತ್ರ ಬಂದೆ. ನೆಕ್ಸ್ಟ್ ಸ್ಟಾಲ್ ಹತ್ರ ಇಲ್ಲಿ ಕೀ ಬೆಂಚಲ್ಲಿ ನೇಮ್ ಬರೆಯೋದು ಇದೆಲ್ಲ ಇತ್ತು. ಇದು ನನಗೆ ವಿಡಿಯೋ ಮಾಡಿ. ನೆಕ್ಸ್ಟು ಖಾದಿ ಭಂಡಾರ, ಇಲ್ಲಿ ಖಾದಿದೆಲ್ಲ ಇತ್ತು. ನಮ್ಮ ಮಹಾತ್ಮ ಗಾಂಧಿ ದೇವರದ್ದು ಖಾದಿ ಭಂಡಾರ, ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಚನ್ನಪಟ್ಟಣ ಮಕ್ಕಳ ಗೊಂಬೆ ಈ ಸ್ಟಾಲಿಗೆ ಬಂದು ಇಲ್ಲಿ ಮಕ್ಕಳ ಗೊಂಬೆಗಳದ್ದೆಲ್ಲ ಚೆನ್ನಾಗಿತ್ತು. ಮತ್ತು ಆಟಿಕೆಗಳು, ಅಡುಗೆ ಮನೆಗೆ ಉಪಯೋಗಿಸೋ ಮರದ ಸ್ಪೂನ್ಗಳು ಮತ್ತು ಬಾಚಣಿಗೆ ಆಟಿಕೆಗಳೆಲ್ಲ ಚೆನ್ನಾಗಿತ್ತು. ಮತ್ತು ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಓದು ಬರಹ ಕನ್ನಡ ವರ್ಣಮಾಲೆ ABCDಗಳೆಲ್ಲ ಮರದಿಂದ ಮಾಡಿದ ಬೋರ್ಡ್ಗಳೆಲ್ಲ ಇತ್ತು, ಅದೆಲ್ಲ ಚೆನ್ನಾಗಿತ್ತು. ಮತ್ತು ಮಗ್ ಇನ್ನೂ ಸುಮಾರು ಕ್ರಿಯೇಟಿವಿಟಿ ಆದ ವಸ್ತುಗಳಿದ್ದು ಚೆನ್ನಾಗಿತ್ತು. ಫ್ಲವರ್ ಪ್ಯಾಂಟ್, ಡೆಕೋರೇಟಿವ್ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಾವು ಮಿಲ್ಟ್ ಹೆಲ್ತ್ ಮಿಕ್ಸ್ ಈ ಸ್ಟಾಲ್ ಹತ್ರ ಬಂದು ಇಲ್ಲಿ ಸಿರಿಧಾನ್ಯಗಳಿಂದ ಮಾಡಿದ ಪ್ರಾಡಕ್ಟ್ ಮತ್ತು ಆಯಿಲ್ಗಳೆಲ್ಲ. ಅದು ನೆಕ್ಸ್ಟ್ ಚಿಕ್ಕಮಂಗ್ಳೂರದ್ದು ಇದೊಂದು ಸ್ಟಾಲ್ ಇತ್ತು. ಇಲ್ಲಿ ಬಿದಿರಿಂದ ಮಾಡೋಂಥ ಮನೆ ಡೆಕೋರೇಟಿವ್ ಐಟಮ್ಸ್ ಮತ್ತು ಇದು ಆಮ್ಲ ಜ್ಯೂಸ್ ಮತ್ತು ಇದು ನ್ಯಾಚುರಲ್ ಆಯಿಲ್ ಮತ್ತು ಇದೆಲ್ಲ ಇತ್ತು. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಚುರುಮುರಿ ಸ್ಟಾಲ್ ಹತ್ರ ಬಂದು ಚುರುಮುರಿ ಸ್ಟಾಲ್ ಹತ್ರ ನೋಡ್ಕೊಂಡು ಐಸ್ ಕ್ರೀಮ್ ಮತ್ತು ಇದು ಜಿಲ್ಲಾ ರಸ್ತೆ ಬಗ್ಗೆ ಇದೊಂದು ಸ್ಟಾಲ್ ಇಟ್ಟರು. ಅದು ನೋಡ್ಕೊಂಡು ನೆಕ್ಸ್ಟ್ ಇದೊಂದು ಫುಡ್ ಸ್ಟಾಲು ಆದ್ವಿಕ ಫುಡ್, ಇದನ್ನು ನೋಡ್ಕೊಂಡು ಹಂಗೆ ನೆಕ್ಸ್ಟು ಇದು ಮಕ್ಕಳ ಸ್ಕೂಲ್ ಬಗ್ಗೆ ಪ್ರಾಥಮಿಕ ಶಾಲೆ ಜಿಲ್ಲಾಡಳಿತ ಅವ್ರು ಮಾಡಿರೋದು. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದು ಅಂದರೆ ಮನೆ ಸ್ವಚ್ಛವಾಗಿರಬೇಕು, ಪರಿಸರ ಅದೇ ಗ್ರಾಮೀಣವಾಗಿ ಏನೇನು ಮಾಡಿದರೆ ಇದು ಜೀವಜಲ ಮತ್ತು ಜಲಜೀವನ್ ಮಿಷನ್ ಯೋಜನೆ, ಹಾಸ್ಪಿಟಲ್ ಇದೆಲ್ಲ ಚೆನ್ನಾಗಿತ್ತು. ಮತ್ತು ಇವರು ಆಶಾ ಕಾರ್ಯಕರ್ತರು ಅದ್ರ ಬಗ್ಗೆ ಅವ್ರದ್ದೆಲ್ಲ ಒಂದು ಸ್ಟ್ಯಾಚ್ಯೂ ಇತ್ತು, ಚೆನ್ನಾಗಿತ್ತು. ನೆಕ್ಸ್ಟು ಮನೆ ರೈತರ ಮಾರುಕಟ್ಟೆ ಅಂತ ರಾಸಾಯನಿಕ ಮುಕ್ತ ಒಂದು ಆಹಾರ ಇತ್ತು, ಚೆನ್ನಾಗಿತ್ತು. ಇದು ಫುಡ್ದು ಎಲ್ಲ. ನೆಕ್ಸ್ಟು ಇದು ಬುಟ್ಟಿ ನೇಯುವುದು, ಬುಟ್ಟಿ ಕೈಗಾರಿಕೆ, ಇದನ್ನು ನೆಕ್ಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಗೋಬಿ ಸ್ಟಾಲ್ ಇತ್ತು. ನೆಕ್ಸ್ಟ್ ಹಂಗೆ ನೋಡ್ಕೊಂಡು ನೆಕ್ಸ್ಟ್ ನಾವು ಹಂಗೆ ಮುಂದೆ ಬಂದು ಇದು ಹಂಗೆ ಕರಿದ ತಿಂಡಿಗಳ ಫುಡ್ ಸ್ಟಾಲು ಮತ್ತು ಬುಕ್ಸ್ ಹಂಗೆ ಬುಕ್ ಸ್ಟಾಲ್ ಇತ್ತು. ಅದನ್ನು ನೆಕ್ಸ್ಟು ಬಜ್ಜಿ ಬೋಂಡ ಸ್ಟಾಲ್ ಇತ್ತು, ಸಮೋಸ ಇದೆಲ್ಲ ನೋಡ್ಕೊಂಡು ನಾವು ಬಂದು ನೆಕ್ಸ್ಟು ಮತ್ತು ಲೈಟಿಂಗ್ಸ್ ಎಲ್ಲ ಇತ್ತು. ಲೈಟ್ ಎಲ್ಲ ಹಾಕಿರಲ್ಲ, ಇದು ಫ್ಲವರು
ಇದು ನೀರೆಲ್ಲ ಬರ್ತೈತಲ್ಲ ಇದನ್ನೆಲ್ಲ ಚೆನ್ನಾಗಿತ್ತು ನೋಡಿಕೊಂಡು ಸ್ವಲ್ಪ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ಫ್ಲವರ್ಗಳೆಲ್ಲ ಇಲ್ಲಿ ಪಾಟಿಂಗ್ ಮಾಡಿದ್ರೆ ಚೆನ್ನಾಗಿತ್ತು. ಇದು ನಮ್ಮ ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಚೆನ್ನಾಗಿತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ನೋಡ್ಕೊಂಡು ನಾವು ನನ್ನ ಮಕ್ಕಳಿಗೆ ಜೊತೆ ಒಂದಷ್ಟು ಸೆಲ್ಫಿ ಫೋಟೋಸ್ಗಳೆಲ್ಲ ತಗೊಂಡು ಮಕ್ಕಳಿಗೆ ಇಷ್ಟ ಅಂತ ಚುರುಮುರಿ ಕೊಡಿಸಿ, ಮತ್ತು ನೆಕ್ಸ್ಟ್ ಸಮೋಸ ಕೇಳಿದ್ರು ಅದನ್ನು ಕೊಡಿಸಿ, ಹಂಗೆ ಒಂದಷ್ಟು ಫೋಟೋಸ್ ತಗೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ, ರೈತ ಬೆಳೆದಂಥ ಬೆಳೆಗೆ ಉತ್ತಮ ಬೆಲೆಯನ್ನು ನೀಡಿ, ಇನ್ನೂ ರೈತರಿಗೆ ಇಷ್ಟವಾದ ರೈತರಿಗೆ ಗೌರವ ಕೊಡುವಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ನಗರದಲ್ಲಿ ನಡೀಬೇಕು, ಮತ್ತು ರೈತರಿಗೆ ಪ್ರಮುಖವಾದ ಸ್ಥಾನಮಾನ ನೀಡಬೇಕಂದ್ರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.